ಬಹಳ ಸಮ ನಾನು ಒಳಗಿನಿಂದ ಶ್ರೀಮಂತ ಅಂತ ಹೇಳ್ತಾನೆ. ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾನೆ, ಐ ಆಮ್ ದಿ ಕಿಂಗ್ ಆಫ್ ಕಿಂಗ್ಸ್. ಬಹಳ ಸುಂದರವಾದ ಮಾತು. ನಾನು ರಾಜರ ರಾಜ ಮಹಾರಾಜ. ನನ್ನ ಹೆಸರು, ನಾನು ದೊಡ್ಡ ಮನೆ ಇಲ್ಲ, ಸಣ್ಣ ಮನೆ ಐತಿ, ಆದ್ರೂ ಕೂಡ ಹೇಳ್ತಾನೆ ನಾನು ರಾಜರ ರಾಜ ಮಹಾರಾಜ. ಮೈ ಕಿಂಗ್ಡಮ್ ಇಸ್ ನಾಟ್ ಔಟ್ ಸೈಡ್. ಅವ ಹೇಳ್ತಾನೆ ನನ್ನ ಸಾಮ್ರಾಜ್ಯ ಐತಲ್ಲ ಹೊರಗಿಲ್ಲ, ಒಳಗೈತಿ. ಇಟ್ ಈಸ್ ಇನ್ಸೈಡ್ ಇನ್ ಮೈ ಹಾರ್ಟ್. ಅದು ನನ್ನ ಏನೈತಂದ್ರೆ ಒಳಗೈತಿ. ನನ್ನ ಸಾಮ್ರಾಜ್ಯ ಹೊರಗಿನ ರಾಜ್ಯದ ತರ ಹೊರಗಿಲ್ಲ, ಒಳಗ್ ನನ್ನ ಸಾಮ್ರಾಜ್ಯ ಐತಿ. ಮೈ ಕ್ರೌನ್ ಇಸ್ ನಾಟ್ ಮೇಡ್ ಆಫ್ ಗೋಲ್ಡ್. ಅವ್ನು ಹೇಳ್ತಾನೆ ನನ್ನ ಕಿರೀಟ ಐತಲ್ಲ ಬಂಗಾರದಿಂದ ಮಾಡಿಲಿದ್ದು. ಇದೇನೈತಂದ್ರ ಮೈ ಕ್ರೌನ್ ಈಸ್ ಮೇಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾನೆ. ತೃಪ್ತಿ ಅನ್ನುವಂತಹ ಬಂಗಾರದಿಂದ ಮಾಡೈತಿ. ಸ್ವಲ್ಪ ಇದ್ರು ಕೂಡ ತೃಪ್ತಿಯಿಂದ ಇರ್ತಾನೆ. ನಾ ಗುಡಿಸದಾಗಿದ್ರು ಕೂಡ ಮಹಾರಾಜ, ನಾನ್ ದೊಡ್ಡ ಮಹಾರಾಜ, ರಾಜ ಮಹಾರಾಜ ಅಂತ ಹೇಳ್ತಾರೆ ಬಂಧುಗಳೇ. ಹಂಗ ಮಹಾರಾಜರು ಕೂಡ ಅಷ್ಟೇ. ಕರಿಸಿದ್ದೇಶ್ವರ ಮಹಾರಾಜ್ ಹೆಂಗಂದ್ರೆ ಆ ಕವಿ ಹೇಳೋ ಹಾಗೆ ನಮ್ ಹೊರಗಿನ ಶ್ರೀಮಂತಿಕೆ ಇಲ್ಲ, ಒಳಗಿನಿಂದ ಶ್ರೀಮಂತ ಅದರ, ಬಹಳ ದೊಡ್ಡ ಶ್ರೀಮಂತರ ಅದರ ಅಂತ ತಿಳ್ಕೊಂಡ್ ಹೇಳ್ತಾ ಅದಕ್ಕಾಗಿ ಏನ್ ಮಾಡಾರ ಅಂತಂದ್ರ ಎಲ್ಲಿ ಸಕ್ರೆ ಇರ್ತದ ಅಲ್ಲಿ ಇರುವಿಗಳು ಬರ್ತಾವ, ಎಲ್ಲಿ ಸಕ್ರೆ ಇರ್ತತಲ್ಲ ಅಲ್ಲಿ ಇರುವಿಗಳು ಬರ್ತಾವ, ಎಲ್ಲಿ ಪರಿಮಳ ಇರ್ತತಲ್ಲ ಅಲ್ಲಿ ದುಂಬಿಗಳು ಬರ್ತಾವ, ನೊಣಗಳು ಬರ್ತಾವ, ಬಂದು ದುಂಬಿಗಳು ಬರ್ತಾವ. ಹಂಗ ಈ ಒಂದು ಹೊಲದಲ್ಲಿ, ಈ ಒಂದು ಊರಿನ ದೂರ ಇರುವಂತ ಪ್ರದೇಶದಲ್ಲಿ ಇಲ್ಲೇನಪ್ಪ ಸಕ್ರೆ ಐತೆ ಅಂತ ತಿಳ್ಕೊಂಡು ಸುತ್ತಮುತ್ತ ಎಲ್ಲ ಸದ್ಭಕ್ತರು ಅದಕ್ಕೆ ಬಂದಿರ ಅಂತ ಹೇಳಿ ಇಲ್ಲಿ ಆಧ್ಯಾತ್ಮದ ಸಕ್ರೆ ಐತೆ ಅಂತ, ಆಧ್ಯಾತ್ಮದ ಸಕ್ರೆ ಐತೆ ತಿಳ್ಕೊಂಡು ಅಂತ ಪರಮ ಪೂಜರು ನನ್ನನ್ನು ಕರೆಸೊಂದು ಎರಡು ಮಾತು ಹೇಳಿಕ್ಕೆ ಅವಕಾಶ ಕೊಟ್ಟರು. ಅವ್ರು ಬಹಳ ಸರಳ ಮಠಕ್ಕೆ ಬರ್ತಿರ್ತಾರೆ. ಅಲ್ಲಿ ಯಾವತ್ತು ಬಂದ್ರು ನಾಗೇಶ್ವರ ಮಠಕ್ಕೆ ಬಂದೋಕ್ಯಾರ, ಅಪ್ಪ ಗದ್ಗಿ ದರ್ಶನ ಮಾಡ್ಕೊಂಡ್ ಹೋಗ್ಯಾರ. ಬಸ್ ಈ ನೃತ್ಯ ಅಂದ್ರೆ ಬಹಳ ಮಾನಿಸ್ತಾರ. ಹೀಗಾಗಿ ನಾವಾಗ್ಲಿ ಗುಲಸಾರ್ ಅಪ್ಪಾಜಿ ಆಗ್ಲಿ ನಾವ್ ಇಟ್ರು ಏನಂತ ಒಂದ ಇದ್ರಲ್ಲಿ ನಮ್ ಕಾರ್ಯಕ್ರಮ ಅವ್ರು ಹೋಗಿರ್ತಾರ, ಅವ್ರ ಕಾರ್ಯಕ್ರಮ ಹೋಗಿರ್ತಾರ. ಹಂಗ ನಮ್ ನಡಕೊಂದ್ ಇನ್ನೊಂದು ಸೇತುವೆ ಯಾರು ಅಂತ ನಮ್ ಕರಿಸಿದ್ದೇಶ್ವರ ಮಹಾರಾಜ್. ಅದಕ್ಕ ನಮ್ದು ಏನೇ ಕಾರ್ಯಕ್ರಮಗಳಿರ್ಲಿ ಅವರು ಕೂಡ ಕರಿಸಿದ್ದೇಶ್ವರ ಮಹಾರಾಜರು ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ ಬಂಧುಗಳೇ. ಅಂತ ಮಹಾರಾಜರು ಕರೆದು ನಮಗೂ ಕೂಡ ವರ್ಷ ಕರಿತಿರ್ತಾರೆ. ಈ ಸಲ ಕ್ಷಮೆ ಮಾಡ್ಬೇಕು, ಕಾರ್ಯಕ್ರಮ ಬಾಳ ಆಗಿರೋದು ಸ್ವಲ್ಪ ಲೇಟ್ ಆಗ್ಬೋದು, ನಿಮ್ ಕಾರ್ಯಕ್ರಮ ಮುಗ್ದತಿ ಅಂತಂದ್ರು. ಆದ್ರೂ ಕೂಡ ಪದ್ಧತಿ ತಪ್ಪಾರ್ದು ತಿಳ್ಕೊ ಒಂದ್ಸಲ ಬಂದು 5 ನಿಮಿಷ ಕುಂತಾರ ಹೋಗೋಣ ಅಂತ ಬಂದೆ. ಮತ್ತು ಮಹಾರಾಜರಂದ್ರೆ ಮಾತಾಡ್ಬೇಕು, ಇಲ್ರಿ ಜನನೇ ಇಲ್ಲ, ನೀವ್ ಮಾತಾಡ್ರಿ ಸುಳ್ಳು ಜನ ಬರ್ತಾರ ಅಂತಂದ್ರು. ಬಾಳ್ ಮತ್ತೆ ಹೆಂಗ್ ಸ್ಟೇಜ್ ತಂದು ಹೋಗ್ತು ಬಂಧುಗಳೇ. ಅದಕ್ಕೆ ಹೆಚ್ಚಿಗೆ ಹೇಳಿದೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿ ತಿಳ್ಕೊಂಡು ಹಾರುತ್ತಾ ಈ ಶಿವರಾತ್ರಿ ದಿನ ಭಗವಂತ ಮಳೆ ಬೆಳೆ ಎಲ್ಲವನ್ನು ಕೊಟ್ಟು ಎಲ್ಲರನ್ನು ಕಾಪಾಡಿ ಅಂತ ತಿಳ್ಕೊಂಡು ಹಾರೈಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಅದಕ್ಕೆ ಹೇಳ್ತಾ ಸರ್ವೇ ಜನ ಸುಖಿನೋ ಅಂತ ಹೇಳ್ತಾ ನನ್ನ ಮಾತು